ಯಾವ ರೀತಿ ಕಾರ್ಖಾನೆಯವ್ರು ನಮ್ಮ ನೋಡ್ರೆ ಗಾಡಿಯನ್ನು ಹತ್ಸಕ್ ಹೋಗ್ರ ಅವ್ರ ಮೇಲೆ ಇದು ಇಂಥ ಮಾಧ್ಯಮದವ್ರ ಮೇಲೆ ಗಾಡಿ ಹತ್ತಿಸೋದಕ್ಕೆ ಹೋಗ್ತಾನೆ ನೋಡಿ ಅವನು. ಮಾಧ್ಯಮದವ್ರ ಮೇಲೆ ಗಾಡಿ ಹತ್ತಿಸೋದಕ್ಕೆ ಮುಂದಾಗ್ತಾನೆ ನೋಡಿ ಇವನು ಯಾರ ಇದ್ದಾನೆ, ಮಾಧ್ಯಮದವ್ರ ಮೇಲೆ ಗಾಡಿ ಹತ್ತಿಸೋದಕ್ಕೆ ಮುಂದಾಗಿ ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಈ ವ್ಯಕ್ತ. ಇವನ ಹೆಸರು ಏನು ಎತ್ತ ಅನ್ನೋದನ್ನ ಇವನು ಕೇಳೋಣ. ಕೇಳಿ, ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಈತ ಮುಂದಾಗ್ತಾನೆ, ಗಾಡಿ ಹತ್ತಿಸ್ತಾನೆ. ನಮ್ಮ ಕೊಪ್ಪಳ ಪ್ರತಿನಿಧಿ ಮೇಲೆ ಗಾಡಿ ಹತ್ತಿಸೋದಕ್ಕೆ ಮುಂದಾಗ್ತಾನೆ ಈತ, ಆಯ್ತಾ. ಬೈಕಲ್ಲಿ ಈತ ಗಾಡಿ ಹತ್ತಿಸೋದಕ್ಕೆ ಮುಂದಾಗ್ತೀನಿ. ಹೆಸರೇನು ನಿಮ್ದು? ನಾನು ಹೇಳಾಯ್ತು ಆಗಲೇ, ಹೇಳಾಯ್ತು ಎಲ್ಲಿ, ಯಾವ ಊರು? ಯಾವ ಇದೇ ಊರು ಹೆಸರೇನು? ಹೇಳಾಯ್ತು ಹೇಳಾಯ್ತು ನಾನು ಕೇಳಿದ್ರೆ ಈತ ಈ ರೀತಿ ಉಡಾಫೆ ಉತ್ತರ. ಗಾಡಿ ನಮ್ಮ ರಿಪೋರ್ಟರ್ ನಿಂತಿದ್ರೆ ಅವ್ರ ಮೇಲೇನೆ ಹತ್ಸೋದಕ್ಕೆ ಹೊರಡ್ತಾನೆ. ಯಾರು ಏನು ಅನ್ನೋದಿಲ್ಲ, ಕಂಪ್ನಿಯೊಳಗೆ ಹೋಗ್ಬೇಕಲ್ಲ ಆ ಕಡೆ ಹೋಗ್ತಾನೆ. ಇಲ್ಲಿ ಇದೇ ರೀತಿ ಗೂಂಡಾ ವರ್ತನೆ ನಿರಂತರವಾಗಿ ನೋಡ್ತಾನೆ ನೋಡಿ. ಇದೇ ರೀತಿ ನಿರಂತರವಾಗಿ ಗೂಂಡಾ ವರ್ತನೆ ಮಾಡೋದು, ಈ ರೀತಿ ಗಲಾಟೆ ಮಾಡೋದು, ಇದೆಲ್ಲವೂ ಕೂಡ ಸಹಜವಾಗಿದೆ. ಸಾಮಾನ್ಯ ದನಿ ಇಲ್ಲದಂಥ ರೈತ ಕೇಳಿದ್ರೆ, ನಾವು ಮಾಧ್ಯಮದವ್ರು ಕೇಳಿದ್ರೆ ನಮ್ಮ ಮೇಲೆ ಗಾಡಿ ಹತ್ತಾರೆ. ಸಾಮಾನ್ಯ ರೈತ ಬಂದು ಕೇಳಿದ್ರೆ ಪಾಪ ಆತನಿಗೆ ಮೀಡಿಯಾ ಗೊತ್ತಿಲ್ಲ, ಅಧಿಕಾರಿಗಳು ಗೊತ್ತಿಲ್ಲ, DC ಗೊತ್ತಿಲ್ಲ, ತಹಶೀಲ್ದಾರ್ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ಅಂಥವ್ರು ಯಾರಾದರೂ ಬಂದು ಕೇಳಿದ್ರೆ ಪಾಪ ಆತನ ದನಿಗಿಲ್ಲಿ ಬೆಲೆ ಇದೆಯಾ? ಆತನ ದನಿಗಿಲ್ಲಿ ಒಂದು ಸ್ವಲ್ಪ ಆದರೂ ಕೂಡ ಇವರು ಬೆಲೆ ಕೊಡ್ತಾರೆ ಅನ್ನೋದನ್ನ ಕೇಳಿ. ಕನ್ನಡದವ್ರಿಗೆ ಉದ್ಯೋಗ ಬಿಡಿ, ಯಾರೋ ಉತ್ತರ ಭಾರತದವ್ರನ್ನ ಕರ್ಕೊಂಡು ಬಂದು ಉದ್ಯೋಗಕ್ಕೆ ಸೇರಿಸ್ತಾರೆ, ಮಗದೊಂದು ಏನೇ ಆಗಲಿ. ಆದರೆ ಸಾಮಾನ್ಯರು ಬಂದು ಕೇಳುವಂಥ ವಿಚಾರ ಇಲ್ಲಿದೆಯಾ ಅನ್ನೋದನ್ನ ಚರ್ಚೆ ಮಾಡಬೇಕಾಗಿದೆ. ಜನಪ್ರತಿನಿಧಿಗಳ ಅಡಿಯಾಳಾಗಿ ಇಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಖಾನೆಗಳ ಸಿಬ್ಬಂದಿ ಇಲ್ಲಿನ ಜನರ ಬದುಕನ್ನು ಹೈರಾಣಾಗಿಸಿಬಿಟ್ಟಿದೆ. ದಯಾಮರಣಕ್ಕೆ ಇವತ್ತು ಜನ ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿನ ಚಿತ್ರಣ ಎಂಥದ್ದು ಅಂಥೇಳಿ. ಈ ಒಬ್ಬ ವ್ಯಕ್ತಿಯನ್ನು ನಾವು ನಿಮ್ಗೆ ತೋರಿಸಿದ್ದೀವಿ, ಆದರೆ ಈ ರೀತಿ ಇರುವಂಥ 200ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳಲ್ಲಿ ಇದೇ ಚಿತ್ರಣ ಹೀಗಿದೆ. ಇದು ಇಲ್ಲಿನ ಪರಿಸ್ಥಿತಿ. ಯಾರನ್ನು ಕೇಳೋಣ? ಪಾಪ ದನಿ ಇಲ್ಲದಂಥ ಬಡ ರೈತ ಇವತ್ತು ಕಾಯಿಲೆ ಕಸಾಲೆ, 3 ವರ್ಷದ ಮಗು ಸ್ಟ್ರೋಕ್ ಬಂದು ಇವತ್ತು ಹಾಸಿಗೆ ಹಿಡಿದಿದೆ. ಜಾನುವಾರುಗಳು ಸಾಯ್ತಾ ಇದ್ದಾವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಬೆಳೆ ಇತ್ತಲ್ಲ, ಆ ಕರಿ ನಾನಾಗ ತೋರಿಸ್ದೆ, ನಿಮ್ಮ ಕೈಯಲ್ಲಿ ತೋರಿಸಿ ಮುಟ್ಟಿ ತೋರಿಸ್ದೆ ಹೆಂಗಿದೆ ಅಂತೇಳಿ. ಇದು ಇಲ್ಲಿನ ವಾಸ್ತವ, ಇದು ಇಲ್ಲಿನ ಚಿತ್ರಣ, ಕೊಪ್ಪಳ ಜಿಲ್ಲೆಯ ಚಿತ್ರಣ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ ಜಿಲ್ಲೆ.